ಫ್ರೆಂಡ್ಸ್ ನಮಸ್ತೆ. ಇಂಗ್ಲಿಷ್ ಈಸಿ ಗುರು ಚಾನಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಮ್ಮ ದೇಶದ ಪ್ರೆಸಿಡೆಂಟ್ ಆದಂತಹ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ನಮ್ಮ ಮೈಸೂರಿಗೆ ಭೇಟಿಯನ್ನ ಕೊಟ್ಟಿದ್ರು. ಮೈಸೂರಲ್ಲಿ ಇರತಕ್ಕಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅನ್ನುವಂತ ಒಂದು ಸಂಸ್ಥೆ ಇದೆ ಯೂನಿವರ್ಸಿಟಿ ಹತ್ರ. ಆ ಸಂಸ್ಥೆಗೆ ಅವರು ಭೇಟಿ ಕೊಟ್ಟು ಅಲ್ಲಿ ಒಂದು ಭಾಷಣವನ್ನ ಮಾಡಿದ್ರು. ಫ್ರೆಂಡ್ಸ್, ಈ ಸುದ್ದಿಯನ್ನ ನಾವು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಮೈಸೂರಿನ ಸುದ್ದಿಯನ್ನ ಗಮನದಲ್ಲಿಟ್ಟುಕೊಂಡು ಅನೇಕ ಇಂಗ್ಲಿಷ್ ಪದಗಳನ್ನ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಆರ್ಟಿಕಲ್ಸ್, ಟೆನ್ಸಸ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲಿಗೆ ಪ್ರೆಸಿಡೆಂಟ್ ಲಾರ್ಡ್ಸ್ ಅಂತ ಇದೆ, LAUDS. ಲಾರ್ಡ್ಸ್ ಅಂತಂದ್ರೆ ಬೇರೆಯವರನ್ನ ಪ್ರಶಂಸಿಸೋದು ಅಥವಾ ಹೊಗಳೋದು, ಪ್ರೇಸ್ ಅಂತಾನು ಕೂಡ ಕರಿತೀವಿ. ಇಲ್ಲಿ ದ್ರೌಪದಿ ಮುರ್ಮು ಅವರು ಮೈಸೂರಲ್ಲಿ ಇರತಕ್ಕಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅನ್ನುವಂತ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆ ಮೂಕರಿಗಾಗಿ ಮತ್ತೆ ಕಿವುಡರಿಗಾಗಿ ತುಂಬಾ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿದೆ, ಕೊಡುಗೆಯನ್ನ ನೀಡಿದೆ. ಆ ಕೊಡುಗೆಯನ್ನ ನಮ್ಮ ದ್ರೌಪದಿ ಮುರ್ಮು ಅವರು ಏನ್ ಮಾಡ್ತಾ ಇದಾರೆ, ನಮ್ಮ ಭಾಷಣದಲ್ಲಿ ಲಾರ್ಡ್ ಅಂತಂದ್ರೆ ಪ್ರೇಸ್, ಅಪ್ರಿಶಿಯೇಟ್, ಹೊಗಳುತ್ತಾ ಇದ್ದಾರೆ. ಫ್ರೆಂಡ್ಸ್, ಲಾರ್ಡ್ಸ್ ಅಂತಂದ್ರೆ ಹೊಗಳು, ಪ್ರಶಂಸಿಸು. ಇದನ್ನ ಉದಾಹರಣೆಯಾಗಿ ಬಳಸೋದಾದ್ರೆ, ದ ಪ್ರೆಸಿಡೆಂಟ್ ಲಾರ್ಡ್ಸ್ AIISH ಫಾರ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ಸ್ಪೀಚ್ ಅಂಡ್ ಹಿಯರಿಂಗ್ ರಿಸರ್ಚ್. ರಾಷ್ಟ್ರಪತಿಯವರು ಈ ಸಂಸ್ಥೆಯ ಭಾಷಣ ಮತ್ತು ಶ್ರವಣ ಕ್ಷೇತ್ರದ ಸಾಧನೆಗಳನ್ನ ಹಾಡಿ ಹೊಗಳಿದ್ರು, ಪ್ರಶಂಸಿಸಿದ್ರು. ನೆಕ್ಸ್ಟ್ ಒನ್ ಗೈಸ್, ಫ್ರೆಂಡ್ಸ್, ಜಸ್ಟ್ ಜನರಲ್ ನಾಲೆಡ್ಜ್. ರಾಷ್ಟ್ರಪತಿಗಳು ಭೇಟಿ ಕೊಟ್ಟಿರೋದ್ರಿಂದ ಈ ಸಂಸ್ಥೆ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಯನ್ನ ಕೇಳಬಹುದು. AIISH ಅಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಮೈಸೂರಲ್ಲಿ ಇದೆ. ಇದು ಮೈಸೂರಲ್ಲಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಫ್ರೆಂಡ್ಸ್, ಅರ್ಜಸ್ ಅಂತ ಇದೆ. ಅರ್ಜಸ್ ಅಂತಂದ್ರೆ ಬೇರೆಯವರನ್ನ ಒತ್ತಾಯಿಸೋದು ಅಥವಾ ಮನವಿ ಮಾಡೋದು, ಬೇರೆಯವರಿಗೆ ಒತ್ತಾಯ ಮಾಡೋದು ಅಥವಾ ಮನವಿಯನ್ನ ಮಾಡೋದು. ರಿಕ್ವೆಸ್ಟ್ ಸ್ಟ್ರಾಂಗ್ಲಿ, ನಮ್ಮ ರಿಕ್ವೆಸ್ಟ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದಾಗ, ಮನವಿಯನ್ನ ತುಂಬಾ ಒತ್ತಿ ಸ್ಟ್ರಾಂಗ್ ಆಗಿ ಕೇಳ್ಕೊಂಡಾಗ ಇಂಗ್ಲಿಷ್ ಅಲ್ಲಿ ಈ ಪದದ ಬಳಕೆ ಆಗುತ್ತೆ, ಅರ್ಜ್. ಎಕ್ಸಾಂಪಲ್ ಫ್ರೆಂಡ್ಸ್, ದ ಪ್ರೆಸಿಡೆಂಟ್ ಅರ್ಜಸ್ AIISH to take leadership in policy making. ಸೊ ರಾಷ್ಟ್ರಪತಿಗಳು ಏನ್ ಮಾಡ್ತಾ ಇದಾರೆ, ಈ ಸಂಸ್ಥೆಗೆ ಒತ್ತಾಯ ಮಾಡ್ತಾ ಇದಾರೆ, ಮನವಿಯನ್ನ ಮಾಡ್ತಾ ಇದಾರೆ. ಎಂತಕ್ಕೋಸ್ಕರ, ಈ ಪಾಲಿಸಿ ಮೇಕಿಂಗ್ ಅಂತ ಏನಿದೆ, ನೀತಿ ನಿರೂಪಿಸೋದ್ರಲ್ಲಿ ಮುನ್ನಡೆಯನ್ನ ತೆಗೆದುಕೊಳ್ಬೇಕು, ಲೀಡರ್ಶಿಪ್ ಅನ್ನ ತೆಗೆದುಕೊಳ್ಬೇಕು ಅಂತ ದ್ರೌಪದಿ ಮುರ್ಮು ಅವರು ತಮ್ಮ ಭಾಷಣದಲ್ಲಿ AIISH ಸಂಸ್ಥೆಗೆ ಮನವಿಯನ್ನ ಮಾಡಿದ್ರು, ಒತ್ತಾಯವನ್ನ ಮಾಡಿದ್ರು. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಹಿಟ್ ಅನ್ನೋದು ಒಂದು ಪ್ರನೌನ್. ಹಿಟ್ ನ ಕನ್ನಡದಲ್ಲಿ ಅದು ಅಂತಾನು ಕರಿಬಹುದು ಅಥವಾ ಇದು ಅಂತಾನು ಕೂಡ ಕರಿಬಹುದು. ಇಲ್ಲಿ ಹಿಟ್ ಅಂತಂದ್ರೆ AIISH ಸಂಸ್ಥೆ. ಓಕೆ, ಎಕ್ಸಾಂಪಲ್ ನೋಡಿ, ಶಿ ಸೇಡ್, ಶಿ ಅಂದ್ರೆ ಮೇಡಮ್, ಇಟ್ ಹ್ಯಾಸ್ ದಿ ಪೊಟೆನ್ಶಿಯಲ್ ಅಂತಂದ್ರೆ ಸಾಮರ್ಥ್ಯ, ಟು ಬಿಕಮ್ ಅ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್. ಇದುವರೆಗೂ ಈ ಸಂಸ್ಥೆ ಮಾಡಿರತಕ್ಕಂತಹ ಕಾಂಟ್ರಿಬ್ಯೂಷನ್ಸ್, ಅಚೀವ್ಮೆಂಟ್ಸ್ ಅನ್ನು ಗಮನಿಸಿ ಮೇಡಮ್ ಹೇಳ್ತಾ ಇದ್ದಾರೆ, ಈ ಸಂಸ್ಥೆ ವರ್ಲ್ಡ್ ಕ್ಲಾಸ್ ಲೀಡರ್, ವಿಶ್ವಮಟ್ಟದ ಸಂಸ್ಥೆ ಆಗುವಂತಹ ಸಾಮರ್ಥ್ಯವನ್ನ, ಪೊಟೆನ್ಶಿಯಲ್ ಅನ್ನ ಈ ಸಂಸ್ಥೆ ಹೊಂದಿದೆ ಅಂತ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಟು ಎಮರ್ಜ್ ಅಂತ ಇದೆ. ಟು ಎಮರ್ಜ್ ಅಂತಂದ್ರೆ ಹೊರ ಹೊಮ್ಮುವುದು, ಬೆಳೆಯುವುದು. ಸೊ ಈ ಸಂಸ್ಥೆ ಹೊರ ಹೊಮ್ತಾ ಇದೆ, ಬೆಳೀತಾ ಇದೆ. ಏನಾಗಿ? ಗ್ಲೋಬಲ್ ಲೀಡರ್ ಆಗಿ, ಜಾಗತಿಕ ನಾಯಕನಾಗಿ, ಸಂಸ್ಥೆಯಾಗಿ ಇನ್ ಸ್ಪೀಚ್ ಸೈನ್ಸಸ್ ಅಲ್ಲಿ ಈ ಸಂಸ್ಥೆ ಬೆಳೀತಾ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಸೊ ಎಮರ್ಜ್ ಅಂತಂದ್ರೆ ಬೆಳೆಯೋದು, ಹೊರ ಹೊಮ್ಮೋದು. ಈಗ ನದಿ
ತನ್ನ ಮೂಲದಲ್ಲಿ ಹುಟ್ಟಬೇಕಾದ್ರೆ ಅದೇನ್ ಮಾಡುತ್ತೆ, ಎಮರ್ಜ್, ಹೊರ ಹೊಮ್ಮುತ್ತೆ. ಅದಕ್ಕೂ ಕೂಡ ಎಮರ್ಜ್ ಅಂತ ಕರಿತೀವಿ. ಇನ್ನೊಂದು ಅರ್ಥ ಬೆಳೆಯೋದು ಫ್ರೆಂಡ್ಸ್. ಈ ಜಗತ್ತಲ್ಲಿ ಒಬ್ಬ ಲೀಡರ್ ಆಗಿ ಬೆಳೆಯೋದಕ್ಕೂ ಕೂಡ ಎಮರ್ಜ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಆಸ್ ಅಂತ ಇದೆ ಫ್ರೆಂಡ್ಸ್. ನಿನ್ನೆ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ ಈ ಪದವನ್ನ. ಆಸ್ ಅಂತಂದ್ರೆ ಆಗಿ, ಎಂದು ಅನ್ನುವಂತ ಅರ್ಥ ಬರುತ್ತೆ. ಉದಾಹರಣೆಯನ್ನು ಗಮನಿಸಿ. ದ ಪ್ರೆಸಿಡೆಂಟ್ ಅರ್ಜ್ಡ್ AIISH ಟು ಸರ್ವ್ ಆಸ್ ಎ ರೋಲ್ ಮಾಡೆಲ್ ಫಾರ್ ದ ವರ್ಲ್ಡ್. ಆಸ್ ಎ ರೋಲ್ ಮಾಡೆಲ್ ಗಮನದಲ್ಲಿಡಿ. ರಾಷ್ಟ್ರಪತಿ AIISH ಸಂಸ್ಥೆ ಏನಿದೆ ಅದನ್ನ ವಿಶ್ವಕ್ಕೆ ಮಾದರಿಯಾಗಿ ಆಗ್ಬೇಕು ಎಂದು ಮನವಿಯನ್ನ ಮಾಡ್ತಾರ. ಸೊ ಮಾದರಿಯಾಗಿ ಎಂದು, ಆಸ್ ಎ ಗ್ಲೋಬಲ್ ರೋಲ್ ಮಾಡೆಲ್. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಆಸ್ ಎ ಗ್ಲೋಬಲ್. ಆ ಗ್ಲೋಬಲ್ ಅಂತಂದ್ರೆ, ಆ ಅಂದ್ರೆ ಒಂದು, ಆರ್ಟಿಕಲ್ಸ್ ಅಲ್ಲಿ ಎ ಆನ್ ದ ಅಂತ ಬರುತ್ತೆ. ಆ ಮತ್ತೆ ಆನ್ ಇವೆರಡರ ಅರ್ಥ ಫ್ರೆಂಡ್ಸ್ ಒಂದು, ಏಕ್, ಸಿಂಗಲ್. ಒಂದು ಗ್ಲೋಬಲ್ ಅಂತಂದ್ರೆ ಜಾಗತಿಕ ಅಥವಾ ವಿಶ್ವ ಮಟ್ಟದ. ಮೋದಿಯವರು ಈಗ ಜಾಗತಿಕ ನಾಯಕ, ಆ ಗ್ಲೋಬಲ್ ಲೀಡರ್. ಈ ಸಂಸ್ಥೆ ಒಂದು ಗ್ಲೋಬಲ್, ಇಡೀ ಜಗತ್ತಿಗೆ ಒಂದು ರೋಲ್ ಮಾಡೆಲ್ ಆಗಿ ಹೊರ ಹೊಮ್ಮಬೇಕು, ಬೆಳಿಬೇಕು ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. AISH ಮಸ್ಟ್ ಸೆಟ್ ಅ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇನ್ ಹಿಯರಿಂಗ್ ಅಂಡ್ ಸ್ಪೀಚ್ ರಿಸರ್ಚ್. ಈ ಕ್ಷೇತ್ರ ಏನಿದೆ ಹಿಯರಿಂಗ್ ಅಂಡ್ ಸ್ಪೀಚ್ ರಿಸರ್ಚ್ ಅಲ್ಲಿ ಈ AIISH ಸಂಸ್ಥೆ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಅನ್ನ, ಜಾಗತಿಕ ಮಟ್ಟದ ಮಾನದಂಡವನ್ನ ಸ್ಥಾಪಿಸಬೇಕು ಅಂತ ಮೇಡಮ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಸೊ ಗ್ಲೋಬಲ್ ಅಂತಂದ್ರೆ ಜಾಗತಿಕ, ವಿಶ್ವ ಮಟ್ಟದ. ಎ ಅಂತಂದ್ರೆ ಒಂದು. ನೆಕ್ಸ್ಟ್ ಫ್ರೆಂಡ್ಸ್, ರೋಲ್ ಮಾಡೆಲ್. ಎಲ್ಲಿ ಮಿಸ್ ಆಗಿದೆ, ರೋಲ್ ಮಾಡೆಲ್. ರೋಲ್ ಮಾಡೆಲ್ ಕೇಳಿರ್ತೀವಿ ತುಂಬಾ ಕಡೆ. ಅಂತಂದ್ರೆ ಮಾದರಿ ವ್ಯಕ್ತಿ. ಸೊ ಇಲ್ಲಿ ಈ ಸಂಸ್ಥೆಯನ್ನ ಮಾದರಿ ಸಂಸ್ಥೆ, ರೋಲ್ ಮಾಡೆಲ್ ಅಂತ ಮೇಡಮ್ ಅವರು ತಮ್ಮ ಭಾಷಣದಲ್ಲಿ ಮೆನ್ಷನ್ ಮಾಡ್ತಾರೆ. ಸಮಥಿಂಗ್ ಟು ಬಿ ಫಾಲೋಡ್. ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಮಾದರಿ, ಫಾಲೋ ಮಾಡೋದಕ್ಕೆ ಅರ್ಹವಾಗಿದ್ರೆ ಅವರನ್ನ ಅಥವಾ ಸಂಸ್ಥೆಯನ್ನ ರೋಲ್ ಮಾಡೆಲ್ ಅಂತ ಕರಿತೀವಿ. APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ ಇವರೆಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲ ನಮಗೆ ರೋಲ್ ಮಾಡೆಲ್. ಅಂದ್ರೆ ಅವರನ್ನ ಫಾಲೋ ಮಾಡೋದಕ್ಕೆ ಅವರು ಅರ್ಹರು ಅನ್ನುವಂತ ಅರ್ಥ. AISH ಶುಡ್ ಬಿಕಮ್ ಅ ರೋಲ್ ಮಾಡೆಲ್ ಫಾರ್ ಅದರ್ ಇನ್ಸ್ಟಿಟ್ಯೂಟ್ಸ್ ವರ್ಲ್ಡ್ ವೈಡ್. ಈ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಷೇತ್ರ ಏನಿದೆ, ಕಿವುಡರು ಮತ್ತೆ ಮೂಕರು ಅವರ ಕ್ಷೇತ್ರ ಏನಿದೆ, ಆ ಕ್ಷೇತ್ರದಲ್ಲಿ ಅನೇಕ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಸಂಸ್ಥೆಗಳಿಗೆ ಈ ನಮ್ಮ ಮೈಸೂರಲ್ಲಿ ಇರತಕ್ಕಂತ AIISH ಸಂಸ್ಥೆ ಒಂದು ರೋಲ್ ಮಾಡೆಲ್ ಆಗ್ಬೇಕು, ಇತರ ವಿಶ್ವದ ಸಂಸ್ಥೆಗಳಿಗೆ ಒಂದು ಮಾದರಿ ಆಗ್ಬೇಕು ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ದ ಇನ್ಸ್ಟಿಟ್ಯೂಟ್. ಇನ್ಸ್ಟಿಟ್ಯೂಟ್ ಅಂತಂದ್ರೆ ಸಂಸ್ಥೆ ಫ್ರೆಂಡ್ಸ್. ಇಟ್ ರೆಫರ್ಸ್ ಟು AISH. ಮೈಸೂರಲ್ಲಿ ಇದೆಯಲ್ಲ, ಅದನ್ನ ಇಲ್ಲಿ ಈ ಭಾಷಣದಲ್ಲಿ ರೆಫರ್ ಮಾಡಲಾಗ್ತದೆ. ಇನ್ಸ್ಟಿಟ್ಯೂಟ್ ಇಸ್ ಲೊಕೇಟೆಡ್ ಇನ್ ಮೈಸೂರ್. ಈ ಸಂಸ್ಥೆ ಮೈಸೂರಲ್ಲಿ ಲೊಕೇಟ್ ಆಗಿದೆ. ಸೊ ದ ಇನ್ಸ್ಟಿಟ್ಯೂಟ್ ಅಂತಂದ್ರೆ ಸಂಸ್ಥೆ. ದ ಅನ್ನೋದು ಒಂದು ಆರ್ಟಿಕಲ್ ಫ್ರೆಂಡ್ಸ್. ದ ಅನ್ನೋದು ಒಂದು ಆರ್ಟಿಕಲ್. ಇದರ ಅರ್ಥ ಕನ್ನಡದಲ್ಲಿ ಆ ಹುಡುಗ, ದ ಬಾಯ್. ಆ ಸ್ಕೂಲು, ದ ಸ್ಕೂಲ್. ಆ ಸ್ಕೂಲು ಇಡೀ ಮೈಸೂರಲ್ಲೇ ಬೆಸ್ಟ್. ದ ಸ್ಕೂಲ್ ಇಸ್ ಬೆಸ್ಟ್ ಇನ್ ಮೈಸೂರ್. ಸೊ ಆ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿಯನ್ನ, ಒಂದು ಪ್ಲೇಸ್ ಅನ್ನ, ಒಂದು ಸಂಸ್ಥೆಯನ್ನ ರೆಫರ್ ಮಾಡೋದಕ್ಕೆ ಈ ಆರ್ಟಿಕಲ್ ನ ಬಳಕೆ ಆಗುತ್ತೆ. ದ. AN ಅಂತಂದ್ರೆ ಒಂದೇ ಅರ್ಥ, ಒಂದು, ಒನ್. ದಾನ ಅರ್ಥ ಆ, ಸ್ಪೆಸಿಫಿಕ್ ಆಗಿ, ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿನ ಅಥವಾ ಒಂದು ಪ್ಲೇಸ್ ಅನ್ನ ಸೂಚಿಸೋದಕ್ಕೆ ಈ ಆರ್ಟಿಕಲ್ ನ ಬಳಕೆ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಮಸ್ಟ್ ಅಂತ ಇದೆ. ಮಸ್ಟ್ ಅನ್ನೋದು ಒಂದು ಆಕ್ಸಿಲರಿ ವರ್ಬ್. ಐ ಮಸ್ಟ್ ಗೋ. ಮಸ್ಟ್ ಬಳಕೆ ಆದಾಗ ವರ್ಬ್ ಜೊತೆ ಮಾಡಲೇಬೇಕು, ಅಗತ್ಯವಿದೆ ಅನ್ನುವಂತ ಅರ್ಥ ಬರುತ್ತೆ. ನಿಮಗೆ ಜ್ವರ ಬಂದು ಒಂದು ವಾರ ಆಯ್ತು, ಈಗ ಡಾಕ್ಟರ್ನ ನೀವು ನೋಡ್ಲೇಬೇಕು. ಯು ಮಸ್ಟ್
ಕನ್ಸಲ್ಟ್ ದ ಡಾಕ್ಟರ್, ಯು ಮಸ್ಟ್ ಸಿ ದ ಡಾಕ್ಟರ್, ಅದರ್ವೈಸ್ ಯು ವಿಲ್ ಡೈ. ನಾನು ಇಂಗ್ಲಿಷನ್ನ ಕಲೀಲೇಬೇಕು, ಐ ಮಸ್ಟ್ ಲರ್ನ್ ಇಂಗ್ಲಿಷ್ ಟು ಗೆಟ್ ಅ ಗುಡ್ ಜಾಬ್ ಅಲ್ವಾ. ಸೊ ಮಸ್ಟ್ ಅಂತಂದ್ರೆ ಮಾಡಲೇಬೇಕು ಅಂತ ಏನನ್ನಾದ್ರೂ ಹೇಳೋದಕ್ಕೆ ನೀವು ಮಸ್ಟ್ ಅನ್ನ ಯೂಸ್ ಮಾಡಿ. ದ ಇನ್ಸ್ಟಿಟ್ಯೂಟ್, ಈ ಸಂಸ್ಥೆ ಏನಿದೆ ಮೇಡಮ್ ಅವರು ಹೇಳ್ತಿರೋದು ಭಾಷಣದಲ್ಲಿ, ಮಸ್ಟ್ ಫೋಕಸ್ ಆನ್ ಇನ್ಕ್ಲೂಸಿವ್ ಎಜುಕೇಶನ್. ಈ ಸಂಸ್ಥೆ ಇನ್ಕ್ಲೂಸಿವ್ ಶಿಕ್ಷಣದ ಮೇಲೆ ಗಮನವನ್ನ ಕೊಡ್ಲೇಬೇಕು ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಸೊ ಮಸ್ಟ್ ಅಂತಂದ್ರೆ ನೆಸೆಸಿಟಿ, ಕಂಪಲ್ಸರಿಯಾಗಿ ಏನನ್ನಾದ್ರೂ ಮಾಡಬೇಕು ಅಂತ ಹೇಳೋದಕ್ಕೆ ಬಳಕೆ ಆಗ್ತಕ್ಕಂಥ ಒಂದು ಟೆನ್ಸ್. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಮಸ್ಟ್ ಆದ್ಮೇಲೆ ನೋಡಿ ಕಾಂಟ್ರಿಬ್ಯೂಟ್ ಅಂತ ಇದೆ. ಕಾಂಟ್ರಿಬ್ಯೂಟ್ ಅಂತಂದ್ರೆ ಕೊಡುಗೆಯನ್ನ ನೀಡಬೇಕು, ಸಹಕರಿಸಬೇಕು ಅನ್ನುವಂತ ಅರ್ಥ ಬರುತ್ತೆ. ಕೊಡುಗೆಯನ್ನ ನೀಡೋದು. ಈ ಸಂಸ್ಥೆ ಶುಡ್ ಕಾಂಟ್ರಿಬ್ಯೂಟ್ ಟು ಪಾಲಿಸಿ ಮೇಕಿಂಗ್ ಇನ್ ಹೆಲ್ತ್ ಕೇರ್. AIISH ಸಂಸ್ಥೆ ಆರೋಗ್ಯ ಕ್ಷೇತ್ರದ ನೀತಿ ನಿರೂಪಣೆಗೆ, ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ತರೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಕೊಡುಗೆಯನ್ನ ನೀಡಬೇಕು ಅಂತ ಮೇಡಮ್ ಅವರು ಹೇಳ್ತಾರೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಪಾಲಿಸಿ ಮೇಕಿಂಗ್ ಅಂತ ಇದೆ. ಪಾಲಿಸಿ ಮೇಕಿಂಗ್ ಅಂತಂದ್ರೆ ಫ್ರೆಂಡ್ಸ್, ಈ ರಾಜಕಾರಣಿಗಳು ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ಕುತ್ಕೊಂಡು ಮಾಡ್ತಾರಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಇಂತಿಂತ ಬದಲಾವಣೆಗಳನ್ನ ತರಬೇಕು, ಅಂತಹ ಬದಲಾವಣೆಗಳಿಗೆ, ಅಂತಹ ನೀತಿ ತತ್ವಗಳಿಗೆ ಪಾಲಿಸಿ ಮೇಕಿಂಗ್, ಆ ಪ್ರಾಸೆಸ್ ಏನಿದೆ ಅದಕ್ಕೆ ಪಾಲಿಸಿ ಮೇಕಿಂಗ್ ಅಂತ ಕರೀತೀವಿ. AISH ಈ ಸಂಸ್ಥೆ ಏನಿದೆ ಕ್ಯಾನ್ ಹ್ಯಾಡ್ ವ್ಯಾಲ್ಯುಬಲ್ ಇನ್ಪುಟ್ಸ್ ಟು ಪಾಲಿಸಿ ಮೇಕಿಂಗ್ ಇನ್ ಡಿಸ್ಎಬಿಲಿಟಿ ರೈಟ್ಸ್. ಅಂಗವಿಕಲರ ಹಕ್ಕುಗಳ ನೀತಿ ನಿರೂಪಣೆಗೆ ಅಮೂಲ್ಯ ಸಲಹೆಗಳನ್ನ ಈ ಸಂಸ್ಥೆ ನೀಡಬಹುದು. ರಾಜಕಾರಣಿಗಳು ಪಾಲಿಸಿಯನ್ನ ರೂಪಿಸಬೇಕಾದ್ರೆ, ಮೇಕಿಂಗ್ ಮಾಡಬೇಕಾದ್ರೆ, ಯಾವ ಕ್ಷೇತ್ರದಲ್ಲಿ? ಡಿಸೆಬಿಲಿಟಿ, ಅಂಗವಿಕಲರ ಹಕ್ಕುಗಳ ಕ್ಷೇತ್ರದಲ್ಲಿ ಪಾಲಿಸಿಯನ್ನ ಮಾಡಬೇಕಾದ್ರೆ ಈ ಸಂಸ್ಥೆ ನೀಡತಕ್ಕಂತಹ ಸಲಹೆ ಸೂಚನೆಗಳು ತುಂಬಾ ಅಮೂಲ್ಯವಾಗಿರುತ್ತೆ. ಪಾಲಿಸಿ ಮೇಕಿಂಗ್ ಅಂತಂದ್ರೆ ನೀತಿಯನ್ನ ನಿರೂಪಿಸೋದು, ಸರ್ಕಾರ ಅಥವಾ ರಾಜಕಾರಣಿಗಳು ರೂಪಿಸತಕ್ಕಂತಹ ನೀತಿ. ನೆಕ್ಸ್ಟ್ ಒನ್, ಇನ್ ದ ಫೀಲ್ಡ್ ಆಫ್ ಅಂತ ಇದೆ. ಇನ್ ದ ಫೀಲ್ಡ್ ಆಫ್ ಅಂತಂದ್ರೆ ಕ್ಷೇತ್ರದಲ್ಲಿ, ಶಿಕ್ಷಣದ ಕ್ಷೇತ್ರದಲ್ಲಿ. ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಡಾಕ್ಟರ್ ಗುರುರಾಜ ಕರಜಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಡಾಕ್ಟರ್ ಗುರುರಾಜ ಕರಜಗಿ ಈಸ್ ನೌನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ನ್ಯೂಸ್ ಪ್ರಕಾರ AIISH ವರ್ಕ್ಸ್ ಇನ್ ದ ಫೀಲ್ಡ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೈನ್ಸಸ್. ಭಾಷಣ ಮತ್ತು ಶ್ರವಣ ವಿಜ್ಞಾನ ಕ್ಷೇತ್ರದಲ್ಲಿ ಈ ಸಂಸ್ಥೆ ಕೆಲಸವನ್ನ ಮಾಡ್ತಾರೆ. ಸೊ ಇನ್ ದ ಫೀಲ್ಡ್ ಆಫ್ ಅಂತಂದ್ರೆ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಒನ್, ಸ್ಪೀಚ್ ಅಂತ ಇದೆ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಗೊತ್ತು ಸ್ಪೀಚ್ ಅಂತಂದ್ರೆ ಭಾಷಣ. ಬಟ್ ಈ ನ್ಯೂಸ್ ಅಲ್ಲಿ, ಈ ಸಂದರ್ಭದಲ್ಲಿ ಸ್ಪೀಚ್ ಅಂತಂದ್ರೆ ಮಾತು. ಸೊ ಸ್ಪೀಚ್ ಎರಡು ಅರ್ಥ ಇದೆ, ಒಂದು ಭಾಷಣ, ಮತ್ತೊಂದು ಮಾತು. ದ ಇನ್ಸ್ಟಿಟ್ಯೂಟ್ ಟ್ರೈನ್ಸ್ ಎಕ್ಸ್ಪರ್ಟ್ಸ್ ಇನ್ ಸ್ಪೀಚ್ ಥೆರಪಿ. ಯಾರ್ಯಾರಿಗೆ ಮಾತು ಬರೋದಿಲ್ವೋ ಅವರಿಗೆ ಮಾತು ಬರೆಸೋದಕ್ಕೆ ಈ ಸಂಸ್ಥೆ ಕೆಲವು ಎಕ್ಸ್ಪರ್ಟ್ ಗಳನ್ನ ತಯಾರು ಮಾಡುತ್ತೆ, ಕೆಲವು ತಜ್ಞರನ್ನ ತರಬೇತಿ ಮೂಲಕ ತಯಾರು ಮಾಡುತ್ತೆ. ನೆಕ್ಸ್ಟ್ ಒನ್, ಹಿಯರಿಂಗ್ ಅಂತ ಇದೆ. ಹಿಯರಿಂಗ್ ಅಂತಂದ್ರೆ ಫ್ರೆಂಡ್ಸ್ ಕೇಳಿಸ್ಕೊಳ್ಳೋದು, ಮತ್ತೊಂದು ಅರ್ಥ ಶ್ರವಣ. ಯಾರಿಗೆ ಯಾರು ಕಿವುಡರಾಗಿರ್ತಾರೋ, ಯಾರಿಗೆ ಕೇಳಿಸೋದಿಲ್ವೋ ಅಂತವ್ರಿಗೆ ಈ ಸಂಸ್ಥೆ ಪ್ರೊವೈಡ್ಸ್ ಟ್ರೀಟ್ಮೆಂಟ್ ಫಾರ್ ಹಿಯರಿಂಗ್ ಲಾಸ್. ಈ ಸಂಸ್ಥೆ ಶ್ರವಣ ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡುತ್ತೆ. ಸೊ ಹಿಯರಿಂಗ್ ಅಂತಂದ್ರೆ ಶ್ರವಣ, ಕೇಳಿಸ್ಕೊಳ್ಳೋದು. ಫ್ರೆಂಡ್ಸ್, ಕಡೆಯ ಪದ ಸೇಡ್ ಅಂತ ಇದೆ. ಪ್ರೆಸಿಡೆಂಟು ಸೇಡ್ ಅಂತ ಇದೆ. ಐ ಬರಬೇಕು ಇಲ್ಲಿ, SAID ಅಂತ ಬರಬೇಕು. ಸೇಡ್ ಅಂತಂದ್ರೆ ಫ್ರೆಂಡ್ಸ್ ಹೇಳಿದರು. ಪಾಸ್ಟೆನ್ಸ್ ಆಫ್ ಸೇ. ಪ್ರತಿ ವರ್ಬಲು 4 ಫಾರ್ಮ್ ಇರುತ್ತೆ ಫ್ರೆಂಡ್ಸ್. V1, V2, V3, V1 ಪ್ಲಸ್ ING ಅಂತ. ಸೇ V1 ಆದ್ರೆ ಸೇಡ್ ಸೇಯಿಂಗ್ ಅಂತ ಬರುತ್ತೆ. ಪ್ರೆಸಿಡೆಂಟ್ ಸೇಡ್ ಅಂತಂದ್ರೆ ಪ್ರೆಸಿಡೆಂಟ್ ಹೇಳಿದ್ರು. AIISH ಆಸ್ ಇಂಟರ್ನ್ಯಾಷನಲ್ ಪೊಟೆನ್ಷಿಯಲ್.
ರಾಷ್ಟ್ರಪತಿಯವರು ಹೇಳಿದ್ರು AIISH ಅಂತಾರಾಷ್ಟ್ರೀಯ ಸಾಮರ್ಥ್ಯವನ್ನ ಹೊಂದಿದೆ. ಪೊಟೆನ್ಷಿಯಲ್ ಅಂದ್ರೆ ಸಾಮರ್ಥ್ಯ. ಫ್ರೆಂಡ್ಸ್, ಈ ವಿಡಿಯೋದಿಂದ ತಾವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಾಧ್ಯವಾದ್ರೆ ಒಂದು ಕಾಮೆಂಟ್ ಅನ್ನ ಹಾಕಿ. ಮತ್ತೆ ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.